ಅಯ್ಯೋ ಈ ಎಕ್ಸಾಮು ಯಾಕಾದರೂ ಬರ್ತಾವೋ ಏನೋ, ಈ ಎಕ್ಸಾಮು ಯಾವಾಗಾದರೂ ಮುಗಿಯುತ್ತೋ ಏನೋ, ಈ ಎಕ್ಸಾಮ್ಸ್ಗಳನ್ನು ಹೆಂಗಪ್ಪ ಫೇಸ್ ಮಾಡೋದು ಅನ್ನೋ ಚಿಂತೆ ಎಲ್ರಿಗೂ ಇದ್ದೇ ಇರುತ್ತೆ. ಸೊ ನಮ್ಮ ವಿದ್ಯಾರ್ಥಿಗಳು ಹಲವಾರು ವಿದ್ಯಾರ್ಥಿಗಳು ನೀವೆಲ್ಲ ಸೆಮಿಸ್ಟರ್ ಎಕ್ಸಾಮ್ಸನ್ನು ಇವಾಗ ಬರೀತಾ ಇದ್ದೀರಾ. ನಿಮ್ಮಲ್ಲೂ ಈ ಒಂದು ಸಮಸ್ಯೆ, ಈ ಒಂದು ಸ್ಟ್ರೆಸ್ ಮತ್ತು ಆ್ಯಂಗ್ಸೈಟಿ ಅನ್ನೋದು ಇದ್ದೇ ಇರುತ್ತೆ ಅನ್ನೋದು ಗೊತ್ತು. ಸೊ ಅದಕ್ಕೋಸ್ಕರ ಯಾರು ಕೂಡ ನೀವು ಪರೀಕ್ಷೆಯನ್ನು ಒಂದು ಹೆವಿ ಆಗಿ, ಒಂದು ಬರ್ಡನ್ ಆಗಿ ತೊಗೋಬೇಡಿ. ಸೊ ಪರೀಕ್ಷೆಯನ್ನು ಒಂದು ಆಟವಾಗಿ ತೊಗೊಳ್ಳಿ. ಸೊ ಚೆನ್ನಾಗಿ ನೀವು ಓದಿದರೆ ನೀವು ಚೆನ್ನಾಗಿ ಬರೀತೀರಾ. ಆ್ಯಂಡ್ ಓದುವಾಗ ಅದನ್ನು ಬರ್ಡನ್ ಆಗಿ ಓದ್ಕೋಬೇಡಿ. ದಯವಿಟ್ಟು ಅದನ್ನು ಅರ್ಥ ಮಾಡಿಕೊಂಡು ನೀವು ಓದಿ. ಸೊ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಒಂದು ಮಾತನ್ನು ಹೇಳ್ತಾರೆ, ಏನಂದರೆ ಪರೀಕ್ಷೆ ಅನ್ನೋದು ಕೇವಲ ಆ ಒಂದು ಪರೀಕ್ಷೆಯ ಫಲಿತಾಂಶವನ್ನು ಮಾತ್ರ ನಿರ್ಧಾರ ಮಾಡ್ಬೋದೇ ಹೊರತು ನಿಮ್ಮ ಜೀವನ ಅಲ್ಲ ಅಂತಕ್ಕಂಥದ್ದು. ಸೊ ಅದಕ್ಕೋಸ್ಕರ ಜೀವನ ಅನ್ನೋದು ಪರೀಕ್ಷೆಗಿಂತನೂ ಬಹಳ ದೊಡ್ಡದು. ಓಕೆ, ಪರೀಕ್ಷೆ ಅನ್ನೋದು ಕೇವಲ ನಿಮಗೆ ಡಿಗ್ರಿಯನ್ನು ಕೊಡುತ್ತೆ. ಸೊ ನೀವು ಅದನ್ನು ಫೇಸ್ ಮಾಡಬೇಕು. ಅದನ್ನು ಫೇಸ್ ಮಾಡಿದರೆ ನೀವು ನಿಮ್ಮ ನಿಜ ಜೀವನದ ಸಮಸ್ಯೆಯನ್ನು ಸಹಿತ ನೀವು ಫೇಸ್ ಮಾಡ್ತೀರಾ. ಸೊ ಅದಕ್ಕೋಸ್ಕರ ನೀವೇನಾದರೂ ಪರೀಕ್ಷೆಯನ್ನು ಒಂದು ಬರ್ಡನ್ ಅಂತ ತಿಳ್ಕೊಂಡಿದ್ರೆ ಇವತ್ತು ಅದನ್ನು ತಲೆಯಿಂದ ಹೊರಗೆ ಹಾಕಿಬಿಡಿ. ಪರೀಕ್ಷೆ ಅನ್ನೋದು ನಿಮ್ಮ ಜ್ಞಾನವನ್ನು ಹೆಚ್ಚಿಸಲಿಕ್ಕೆ, ನಿಮ್ಮ ಜ್ಞಾನವನ್ನು ಏನು ಪಡ್ಕೊಂಡಿದ್ದೀರಾ ಅದನ್ನು ಕೇವಲ ಪರೀಕ್ಷೆ ಮಾಡೋದಕ್ಕೆ ಮಾತ್ರ ಅಂತೇಳಿ ಅಂದ್ಕೊಳ್ಳಿ. ಯಾವುದೇ ಸಮಸ್ಯೆ ಬಂದರೂ ಒಂದು ಸಾರಿ ನಿಮ್ಮ ಮುಖದಲ್ಲಿ ಮುಗುಳ್ನಗೆಯನ್ನು ಇಟ್ಕೊಳ್ಳಿ, ಒಂದು ಸಾರಿ ನಕ್ಬಿಡಿ. ಜಸ್ಟ್ ಸ್ಮೈಲ್. ಏನೇ ಒಂದು ಸಮಸ್ಯೆ ಬರಲಿ, ಜಸ್ಟ್ ಸ್ಮೈಲ್ ಎಟ್ ಇಟ್. ಓಕೆ, ಇಫ್ ಯು ಕ್ಯಾನ್ ಸ್ಮೈಲ್ ಎಟ್ ಇಟ್, ಯು ಕ್ಯಾನ್ ಓವರ್ಕಮ್ ಇಟ್. ನೀವು ಅದನ್ನು ನೋಡಿ ಒಂದು ಸಾರಿ ನಕ್ಬಿಡಿ ಆ ಸಮಸ್ಯೆನ, ಅದನ್ನು ನೀವು ಆರಾಮಾಗಿ ಪರಿಹಾರ ಮಾಡ್ತೀರಾ. ಯಾವುದೇ ಒಂದು ಪರೀಕ್ಷೆಯಲ್ಲಿ, ಈವನ್ ನೀವು ಎಕ್ಸಾಮಲ್ಲಿ ಕುಂತಾಗೂ ಸಹಿತ ಯಾವುದೋ ಒಂದು ಪ್ರಶ್ನೆ ಬರಲ್ಲ ಅಂಥೇಳಿ ಟೆನ್ಷನ್ ಮಾಡ್ಕೋಬೇಡಿ. ಸೊ ನಿಮಗೆ ಆ ಒಂದು ಪ್ರಶ್ನೆ ಪತ್ರಿಕೆ ತುಂಬ ಕಷ್ಟ ಅಂದರೆ ಅದು ಎಲ್ರಿಗೂ ಕಷ್ಟನೇ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನೀವು ಪರೀಕ್ಷೆಯನ್ನು ಆರಾಮಾಗಿ ಸ್ಟ್ರೆಸ್ ಫ್ರೀ ಆಗಿ ಫೇಸ್ ಮಾಡ್ಕೊಳ್ಳಿ. ಸೊ ಎಷ್ಟು ನೀವು ಕೂಲಾಗಿರ್ತೀರೋ ಅಷ್ಟು ನೀವು ಪರೀಕ್ಷೆನ ಎಂಜಾಯ್ ಮಾಡ್ತೀರಾ. ಓಕೆ, ಆಲ್ ದ ಬೆಸ್ಟ್ ಗೈಸ್.